ಎಲ್ಲ ಡಿಫ್ರೆಂಟ್ ವೆರೈಟೀಸ್ ಸೀ ಫುಡ್ ನನ್ನ ಪ್ಲೇಟಲ್ಲಿದೆ. ಮುದ್ದು ಮೀನು. ಹೆಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಕ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ತುಂಬಾ ಖುಷಿಯಿಂದ ನಾವಿಬ್ಬರು ಬೆಳಿಗ್ಗೆ ಎದ್ದಿದ ತಕ್ಷಣ ನಮ್ಮ ಪ್ರೈವೇಟ್ ಪೂಲಲ್ಲಿ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಮಾಲ್ಡೀವ್ಸ್ ಅಂದಮೇಲೆ ಇದು ಮಿಸ್ ಮಾಡೋದಕ್ಕಾಗತ್ತಾ? ನೋ ಚಾನ್ಸ್ ಅಲ್ವಾ. ಎಂಟೈರ್ ವಿಡಿಯೋನ ನೋಡಿ, ಬಿಕಾಸ್ ಇವತ್ತಿನ ವಿಡಿಯೋ ಫುಲ್ ಎಂಟರ್ಟೈನ್ಮೆಂಟ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಫಸ್ಟ್ ಟೈಮ್ ನಾವಿಬ್ರು ನಮ್ಮ ಪಾಡಿಗೆನೆ ಓಷನ್ಗೆ ಇಳಿತಾ ಇದ್ದೀವಿ. ಹೇಗಿದೆ, ಎಷ್ಟು ಭಯಾನಕವಾಗಿರುತ್ತೆ ಅಂತ ಗೊತ್ತಿಲ್ಲ, ಬಟ್ ಫ್ರೆಶ್ ಆಗಿರುವಂಥ ನಮ್ಮ ರೂಮಲ್ಲಿ ಇದ್ದಂಥ ಲೈಫ್ ಜಾಕೆಟ್ ಜೊತೆಗೆ ನಾವಿಬ್ರು ವಿತೌಟ್ ಎನಿ ಗೈಡ್. ಐ ಯು ಸ್ಕೇರ್? ಐ ಯು ಥ್ರಿಲ್? ಕಷ್ಟಪಟ್ಟು ಧೈರ್ಯ ತಗೊಂಡು ನಾವಿಬ್ರು ಹೋದ್ವಿ, ಬಟ್ ಬೇಗ ವಾಪಸ್ ಬಂದ್ವಿ ಬಿಕಾಸ್ ನನಗಂತೂ ಭಯ ಜಾಸ್ತಿ. ಅದೆಲ್ಲ ಆಗಿದ ತಕ್ಷಣ ಸಂಜೆ ಹೊತ್ತು. ಇದು ನಮ್ಮ 2 ದಿನ ತುಂಬಾನೇ ಟಯರ್ಡ್ ಆಗಿದ್ದೀವಿ, ಬಟ್ ಆದ್ರೂ ಇಲ್ಲಿರುವಂಥ ಆಕ್ಟಿವಿಟೀಸ್ನ ನಾವು ಕವರ್ ಅಪ್ ಮಾಡಬೇಕು ಅಲ್ವಾ. ಸೊ ಸನ್ಸೆಟ್ ಫಿಶಿಂಗ್ ಬಂದಿದ್ದೀವಿ. ನೋಡೋಣ ಇದು ಎಷ್ಟು ಚೆನ್ನಾಗಿರುತ್ತೆ ಅಂತ. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ವಾಟ್ ಅ ಬ್ಯೂಟಿಫುಲ್ ವ್ಯೂ ಅಲ್ಲ. ಇಲ್ಲಿ ಎಲ್ಲದಕ್ಕೂ ನೀವು ಮುಂಚೆನೇ ಬುಕ್ ಮಾಡಿಡಬೇಕು, ಬಿಕಾಸ್ ಆನ್ ದ ಸ್ಪಾಟ್ ಹೋಗ್ಬಿಟ್ಟು ನಾನು ಬರ್ತೀನಿ ಫಿಶಿಂಗಿಗೆ ಅಂದರೆ ನೋ, ಅಲ್ಲಿ ಸ್ಲಾಟ್ಸ್ ಬುಕ್ ಆಗಿರುತ್ತೆ. ಸೊ ಹೋಗಿದ್ದ ದಿನಾನೇ ನೀವು ನಿಮ್ಮ ಎಂಟೈರ್ ಟ್ರಿಪ್ ಪ್ಲ್ಯಾನ್ನ ಅವ್ರಿಗೆ ಕೊಡಬೇಕು, ಯಾವ್ಯಾವ ದಿನ ಯಾವ್ಯಾವ ಆಕ್ಟಿವಿಟೀಸ್ ಮಾಡ್ತೀರಾ ಅನ್ನೋದು. ನಮ್ಮ ಜೊತೆ ಎಷ್ಟೊಂದು ಜನ ಬಂದಿದ್ರು ಸನ್ಸೆಟ್ ಫಿಶಿಂಗ್ಗೆ. ನಾನು ಇವ್ರ ಹತ್ರ ಇಲ್ಲಿ ಏನು ಕೇಳ್ತಾ ಇದ್ದೀನಿ ಗೊತ್ತಾ, ನಿಮಗೆ ಈಜಾಡಕ್ಕೆ ಬರುತ್ತಾ ಅಂತ. ಬಿಕಾಸ್ ನಾನಲ್ಲಿ ತುದಿಯಲ್ಲಿ ನಿಂತಿದ್ದೀನಿ, ಅಕಸ್ಮಾತ್ ಬಿದ್ದರೆ ನನ್ನ ಆಲೋಚನೆಗಳು ನೋಡಿ. ಸೊ ನಾನು ಅವ್ರ ಹತ್ರ ಕೇಳಿ ಕನ್ಫರ್ಮ್ ಮಾಡ್ಕೋತಾ ಇದ್ದೀನಿ. ಇವಾಗ ರೆಡಿ ಮಾಡ್ಕೋತಾ ಇದ್ದಾರೆ, ಬಿಕಾಸ್ ಫಿಶಿಂಗ್ ಸ್ಪಾಟ್ ಹತ್ರ ಆಲ್ಮೋಸ್ಟ್ ಹೋದ್ವಿ ನಾವು. ಎಷ್ಟು ಬ್ಯೂಟಿಫುಲ್ ಆಗಿರುವಂಥ ಸನ್ಸೆಟ್ ಸೀನ್ ಅಲ್ಲ. ಓ ಮೈ ಗಾಡ್. ನೀವು ಯಾವತ್ತಾದ್ರೂ ಲೈಫಲ್ಲಿ ಮೀನೆಲ್ಲ ಹಿಡ್ದಿದ್ದೀರಾ? ಅಕಸ್ಮಾತ್ ನೀವು ಮಾಡಿದ್ರೆ ಕಾಮೆಂಟ್ ಸೆಕ್ಷನ್ಲಿ ತಪ್ಪದೆ ತಿಳಿಸಿ, ನನಗೆ ಖುಷಿ ಆಗುತ್ತೆ ನಿಮ್ಮ ಎಕ್ಸ್ಪೀರಿಯನ್ಸ್ ಕೇಳೋದಕ್ಕೆ. ನಾವು ಫಿಶಿಂಗ್ ಪಾಯಿಂಟ್ ಹತ್ರ ಬಂದಿದ್ದೀವಿ. ತುಂಬಾನೇ ಬ್ಯೂಟಿಫುಲ್ ಆಗಿರುವಂಥ ಸ್ಪಾಟ್. ಇಲ್ಲಿ ಯಾವ ಮೀನು ಹಿಡಿತೀನಿ, ಎಷ್ಟು ದೊಡ್ಡದಾಗಿರುತ್ತೆ ಗೊತ್ತಿಲ್ಲ, ಬಟ್ ಎಲ್ಲರೂ ಏನೇನು ಎಂಜಾಯ್ ಮಾಡ್ತಾರೆ ಅದನ್ನ ಮಾತ್ರ ನೀವು ನೋಡ್ತೀರಾ. ಫೈನಲಿ ಇದೀಗ ಟೈಮ್ ಬಂತು, ನಾವು ಮೀನು ಹಿಡಿಯುವಂಥ ಸಮಯ. ಎಲ್ಲರೂ ತಮ್ಮ ಪ್ರಯತ್ನ ಪಡ್ತಾ ಇದ್ದಾರೆ. ಅದಕ್ಕೆ ಟೆಕ್ನಿಕ್ ಗೊತ್ತಿರಬೇಕು, ನ್ಯಾಕ್ ಹೆಂಗೆ ಮಾಡೋದಂತ ಗೊತ್ತಿರಬೇಕು. ನಾವೆಲ್ಲ ಫಸ್ಟ್ ಟೈಮರ್ಸ್ ಅಲ್ವಾ, ಇವರಿದ್ದಾರಲ್ಲ ಪಾಪ ಎಷ್ಟೊಂದು ಪ್ರಯತ್ನ ಮಾಡಿದ್ರು ಗೊತ್ತಾ, ಆದರೆ ಅವ್ರಿಗೆ ಒಂದು ಕೂಡ ಸಿಗಲೇ ಇಲ್ಲ. ಎಲ್ಲರೂ ಮೀನು ಹಿಡಿಯೋ ಪ್ರಯತ್ನನ ಮಾಡ್ತಾ ಇದ್ದಾರೆ. ಎಷ್ಟು ಮೀನು ಸಿಕ್ತು ಸಾಹೇಬ್ರಿಗೆ? 10 ಮೀನು, 10 ಮೀನು ಸಿಗ್ತಂತೆ. ಕೆಲವ್ರದೆಲ್ಲ ಮೀನು ಬರೀ 6 ತಿಂದು ಓಡೋಗ್ತಾ ಇದೆ, ಮೀನೇ ಸಿಗ್ತಾ ಇಲ್ಲ. ನೋಡ ಯಾರಿಗಾದ್ರೂ ಸಿಗುತ್ತೆ ಅಂತ ನೋಡ. ನಾನು ಸ್ಕೋಪ್ ತಗೊಂಡು ದೀಪು ನಿಮ್ಗಾಗಲ್ಲ, ನಿಮಗೆ ಮೀನು ಸಿಗಲ್ಲ, ನನಗೆ ಸಿಗುತ್ತೆ ಅಂತ ಹೋದೆ. ಬಟ್ ನಮ್ಮ ಶೋ ಫ್ಲಾಪ್ ಶೋ ಆಗುತ್ತೆ, ನೀವು ನೋಡ್ತಾ ಇರಿ ಹಾಗೆ. ಮೀನು ಬರುತ್ತೆ, ಬಂಗಡೆ ಮೀನು, ಬೂತಾಯಿ, ಏಡಿ, ಜೆಂಜಿ, ಲಾಬ್ಸ್ಟರ್, ಶಾರ್ಕ್, ಕಿಂಗ್ ಫಿಶ್, ಪಾಂಫ್ರೆಟ್ ಎಲ್ಲ ಬರುತ್ತೆ. ಹಾಗೆ ನಾವೆಲ್ಲರೂ ನಮ್ಮ ಪ್ರಯತ್ನ ಪಡ್ತಾ ಇರಬೇಕಾದ್ರೆ ಒಬ್ರಿಗೆ ಮೀನು ಸಿಕ್ಕೇ ಬಿಟ್ಟು.
ಓಕೆ, ಲೈಫ್ ತುಂಬಾನೇ ಇಂಪಾರ್ಟೆಂಟ್. ರಿಲೀಸ್ ಮಾಡೋಣ ಅಲ್ವಾ? ರಿಲೀಸ್. ಬಾಯ್, ಹ್ಯಾವ್ ಅ ಹ್ಯಾಪಿ ಲೈಫ್. ಓ ಮೈ ಗಾಡ್, ಇವರೆಷ್ಟು ಖುಷಿ ಪಟ್ರು ಗೊತ್ತಾ ಮೀನ್ ಸಿಕ್ತು ಅಂತ. ಇವ್ರ ಖುಷಿ ನೋಡಿ ನನಗೆ ಖುಷಿ ಆಯಿತು. ಬಟ್ ಆ ಖುಷಿನಲ್ಲಿ ನನಗಂತೂ ಇಲ್ಲ, ನನಗೂ ಒಂದು ಮೀನು ಬೇಕು ಅಂತ ಹಠ ಬಂತು. ಸೊ ಅಲ್ಲಿರೋರ್ನ ಹೇಳಿದೆ ನನಗೂ ಒಂದು ಮೀನು ಹಿಡಿದು ಕೊಡಿ ಅಂತ. ಪಾಪ ಅವರು ಅವರಾಗೆ ಹಿಡ್ತಿರುವಂಥ ಮೀನು ನನಗೆ ಇವರು ಹೆಲ್ಪ್ ಮಾಡಿದ್ರು. ಹಲೋ ಸಾಹೇಬ್ರು, ಎಲ್ಲಿದ್ದೀರಾ? ಹೇಗೆ ಅನ್ನಿಸ್ತಾ ಇದೆ ಮೇಲೆ? ಬರ್ಲಾ ಮೇಲೆ? ಈ ಫಿಶಿಂಗ್ ಸೀನ್ ಬಂದಾಗ, ಮಾಲ್ಡೀವ್ಸಿಗೆ ಬಂದಾಗ ನನ್ನ ದೀಪು ಎಷ್ಟು ನನ್ನನ್ನು ಪ್ರೊಟೆಕ್ಟಿವ್ ಆಗಿ ನೋಡ್ಕೋತಾರೆ ಅನ್ನೋದು ಗೊತ್ತಾಯಿತು. ನಾನಲ್ಲಿ ತುದಿಯಲ್ಲಿ ನಿಂತಿದ್ದಾಗ ಅವರು ನೀನು ಅಷ್ಟು ದೂರ ಹೋಗಬೇಡ, ಹತ್ರ ಬಾ, ಇಲ್ಲಿ ಬಾ, ಸೈಡ್ ಬಾ ಅಂತೆಲ್ಲ ಹೇಳ್ತಾಯಿದ್ರು. ಸೊ ಐ ಫೆಲ್ಟ್ ಸೋ ನೈಸ್. ಅವರ ರೇರ್ ಪ್ರೊಟೆಕ್ಟಿವ್ ಸೈಡ್ನ ನಾನು ನೋಡಿದೆ. ಸೊ ತುಂಬಾ ಖುಷಿ ಅನ್ನಿಸ್ತು. ಇದೀಗ ಫಿಶಿಂಗ್ ಎಲ್ಲ ಆದಮೇಲೆ ವಾಪಸ್ ಹೋಗುವಂಥ ಸಮಯ. ಬಟ್ ಇಲ್ಲಿಗೆ ಮುಗಿಯಲ್ಲ. ದ ಮೋಸ್ಟ್ ಸರ್ಪ್ರೈಸಿಂಗ್ ಪಾರ್ಟ್ ಬರುತ್ತೆ. ಇಲ್ಲೇ ಇರುವಂಥ ಸೀ ಫುಡ್ನ ಯುರೋಪಿಯನ್ಸ್ ಯಾವ ರೀತಿ ತಿಂತಾರೆ ಗೊತ್ತಾ? ಮಸಾಲೆ ಹಾಕ್ಬಿಟ್ಟು ತಿಂತಾರ, ಬರೀ ಹಸಿ ಹಸಿ ತಿಂತಾರ, ಅದನ್ನೆಲ್ಲ ನೀವು ನೋಡಿ ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡಬೇಕು. ಎಷ್ಟು ಎಕ್ಸೈಟ್ಮೆಂಟ್ ಆಗಿದೆ ಗೊತ್ತಾ, ಮೀನು ತಿನ್ನಬೇಕು, ಸೀ ಫುಡ್ನೆಲ್ಲ ಎಂಜಾಯ್ ಮಾಡಬೇಕು ಅಂತ. ಆದರೆ ಯೋಚನೆ ಮಾಡಿದ್ದೊಂದು, ಆಗಿದ್ದೆ ಒಂದು. ಮಾಲ್ಡೀವ್ಸಿಗೆ ಬಂದಿದ್ದೀವಿ, ಈ ಒಂದು ರೆಸಾರ್ಟಿಗೆ ಬಂದಿದ್ದೀವಿ ಅಂದಮೇಲೆ ಒಂದು ಪುಟ್ಟ ಮೆಮರಿ ನಮ್ಮ ಜೊತೆ ಏನಾದರೂ ತಗೊಂಡು ಹೋಗಬೇಕು ಅಂತ ಇಲ್ಲಿ ಒಂದು ಸ್ಟೋರಿಗೆ ಬಂದಿದ್ದೀವಿ. ಸೊ ತುಂಬ ಬ್ಯೂಟಿಫುಲ್ ಆಗಿದೆ. ಏನಾದರೂ ಒಂದು ಪುಟಾಣಿ ವಸ್ತು ನೆನಪಿಗೋಸ್ಕರ ಕ್ಯಾರಿ ಮಾಡ್ತೀವಿ. ಇಲ್ಲಿ ನಿಮಗೆ ಜೆಮ್ ಸ್ಟೋನ್ಸ್ ಸಿಗುತ್ತೆ. ಇದೆಲ್ಲ ಒರಿಜಿನಲ್ ಜ್ಯುವೆಲ್ರಿ ಪೀಸಸ್. ಇನ್ಫ್ಯಾಕ್ಟ್ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ. ಆ್ಯಂಡ್ ಈ ಆರ್ಟ್ ಪೇಂಟಿಂಗ್ಸ್ ಎಲ್ಲ 10,000 5,000 ಬಜೆಟಲ್ಲೆಲ್ಲ ಆಯಿತು. ಆಬ್ವಿಯಸ್ಲಿ ಯುರೋಪಿಯನ್ಸ್ ಇದನ್ನೆಲ್ಲ ಶಾಪ್ ಮಾಡ್ತಾರೆ. ನಾವೊಂದು ಪುಟ್ಟ ಮೆಮೊರಿನ ಇಲ್ಲಿಂದ ಕ್ಯಾರಿ ಮಾಡಿದ್ವಿ. ಕ್ರಿಸ್ಮಸ್ಗಂತ ಡೆಕೋರೇಷನ್ ಸ್ಟಾರ್ಟ್ ಮಾಡಿರೋದಷ್ಟೇ. ಸೊ ನಾವು ವಾಪಸ್ ಬರೋ ದಿನ ಕಂಪ್ಲೀಟಾಗಿ ಡೆಕೋರೇಷನ್ ಫಿನಿಶ್ ಮಾಡಿದ್ರು. ಕ್ರಿಸ್ಮಸ್ ಥೀಮ್ ಎಷ್ಟು ಚೆನ್ನಾಗಿ ಮಾಡಿದಾರಲ್ವಾ? ಇಟ್ಸ್ ಬ್ಯೂಟಿಫುಲ್. ಡಿನ್ನರ್ ಟೈಮ್ ಆ್ಯಂಡ್ ಇವತ್ತು ಟುಡೇ ಇಟ್ಸ್ ಅ ವೆರಿ ಸ್ಪೆಷಲ್ ಡಿನ್ನರ್. ಸೀ ಫುಡ್, ಸ್ಪೆಷಲಿ ಇಟ್ಸ್ ದ ಸೀ ಫುಡ್ ಡೇ. ಸೊ ಎಲ್ಲ ರೀತಿಯ ಸೀ ಫುಡ್ ಇರುತ್ತೆ. ಐ ಆಮ್ ಎಕ್ಸೈಟೆಡ್ ಬಿಕಾಸ್ ನಾನು ಸೀ ಫುಡ್ ಪ್ರೇಮಿ. ಬನ್ನಿ ಹೋಗೋಣ. ಈಗ ಶುರು ಆಗ್ತಾ ಇದೆ ನೋಡಿ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್. ಇವತ್ತು ಸೀ ಫುಡ್ ನೈಟ್ ಆಗಿತ್ತು. ಲಾಬ್ಸ್ಟರ್ಸ್, ಪ್ರಾನ್ಸ್, ಸೀಶೆಲ್ಸ್, ಇನ್ನು ಏನೇನೋ ಮೀನುಗಳಪ್ಪ, ಅದರ ಹೆಸರೆಲ್ಲ ನನಗೆ ಗೊತ್ತಿಲ್ಲ. ಇದನ್ನು ಇವ್ರು ಕಟ್ ಮಾಡ್ತಾ ಇದ್ದಾರಲ್ಲ, ಇದು ಹಸಿದು, ಇದನ್ನು ಬೇಯಿಸಿಲ್ಲ, ಏನೂ ಮಾಡಿಲ್ಲ. ಅದಕ್ಕೆ ವಿನೆಗರ್ ಹಾಕ್ಬಿಟ್ಟು ಒಂದು ಸಾಸ್ ಹಾಕ್ಬಿಟ್ಟು ಹಾಗೆ ತಿನ್ನೋದಂತೆ. ಓ ಮೈ ಗಾಡ್, ಏಡಿನಲ್ಲಿ ಒಂದಲ್ಲ 4 ವೆರೈಟಿ ಇತ್ತು. ಇದು ಮೀನಲ್ಲಿ ಹಲವಾರು ವೆರೈಟಿ ಇತ್ತು. ಬಟ್ ನಾನು ತಿಂದಿರೋಂಥ ಮೀನು ಯಾವುದೂ ಕಾಣಿಸ್ತಾ ಇಲ್ಲ. ಬೇರೆ ಊರಿಗೆ ಬಂದಮೇಲೆ ಬೇರೆ ಊರಿನ ಸ್ಟೈಲ್ ಮೀನು ತಾನೇ ಇರುತ್ತೆ. ಇಂಡಿಯಾದಿಂದ ಏನು ಹಾರ್ಕೊಂಡು ಬರುತ್ತಾ? ಬಟ್ ಇಲ್ಲಿ ನೋಡಿ ಫ್ರೂಟ್ಸ್. ಪ್ರತಿದಿನ ಮಾವಿನ ಹಣ್ಣು ಇರ್ತಾ ಇತ್ತು. ನಾನು ಮಿನಿಮಮ್ 4 ಪೀಸ್ ಮಾವಿನ ಹಣ್ಣಾದರೂ ತಿಂತಾನೆ ಇದೆ. ಆ್ಯಂಡ್ ಸ್ವೀಟ್ಸಲ್ಲಿ ತುಂಬ ವೆರೈಟೀಸೇ ಇತ್ತು. ಬಟ್ ನಾನು ಯಾಕೋ ಸ್ವೀಟ್ಸ್ ಅಷ್ಟೊಂದು ತಿಂತಾ ಇರಲಿಲ್ಲ. ಬಿಕಾಸ್ ಮಾವಿನ ಹಣ್ಣು ನನ್ನ ಸ್ಟಮಕ್ನ ತುಂಬಾ ಖುಷಿ ಪಡಿಸ್ತಾ ಇತ್ತು. ಪ್ರತಿದಿನ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಮೆನು ಡಿಫ್ರೆಂಟಾಗಿ ಇತ್ತು. ಒಂದು ದಿನಾನೂ ಸೇಮ್ ವೆರೈಟಿ ಇದ್ದಿದ್ದೇ ಇಲ್ಲ. ಸೊ ಅದೇ ಈ ಪ್ಲೇಸ್ನ ಸ್ಪೆಷಾಲಿಟಿ. ನೀವಿಲ್ಲಿ ಬಂದ ಮೇಲೆ ಅಷ್ಟೊಂದು ಬಜೆಟ್ ಸ್ಪೆಂಡ್ ಮಾಡ್ತೀರಾ ಅಂದರೆ ಅದಕ್ಕೆ ವರ್ತ್ ಅನ್ನಿಸ್ಬೇಕು ಅಂತ ಇಲ್ಲಿ ಕೊಡುವಂಥ ಹಾಸ್ಪಿಟಾಲಿಟಿ ವಾಸ್ ಜಸ್ಟ್ ಟಾಪ್ ನಾಚ್. ಇಷ್ಟೊಂದು ವೆರೈಟೀಸ್ ಡೆಸರ್ಟ್ಸ್ ಇರಬೇಕಾದ್ರೆ ಯಾವ್ದು ತಗೋಬೇಕು ಯಾವ್ದು ಬಿಡಬೇಕು ಅಂತಲೇ ಗೊತ್ತಾಗಲ್ಲ. ಬಟ್ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಇದು ಆಕ್ಟೋಪಸ್ ಕರಿ, ಇದು ಸೀ ಫುಡ್ ಮಿಕ್ಸ್ ಮಾಡಿರುವಂಥ ನೂಡಲ್ಸ್, ಇದು ಸೀ ಫುಡ್ಸ್ ಕರಿ ಆಗಿತ್ತು. ಹಾಗೆಯೇ ಈ ಕಡೆ ಬಂದರೆ ಇದು ಚಿಕನ್. ಫೈನಲಿ ಸ್ಪೈಸಿ ಆಗಿರುವಂಥ ಪ್ರಾನ್ಸ್ನ ಕೇಳಿದ್ದೀನಿ, ಮಾಡಿಕೊಟ್ಟಿದ್ದಾರೆ. ಹೇಗಿದೆ ಅಂತ ನೋಡಬೇಕು. ಡೆಸರ್ಟ್ ಪ್ಲ್ಯಾಟರಲ್ಲಿ ಮ್ಯಾಂಗೋ ಇದೆ. ಎಲ್ಲ ಡಿಫ್ರೆಂಟ್ ವೆರೈಟೀಸ್ ಸೀ ಫುಡ್ ನನ್ನ ಪ್ಲೇಟಲ್ಲಿದೆ. ಸಾರಿ, ಕೆಲವ್ರಿಗೆ ಇಷ್ಟ ಆಗದೆ ಇರ್ಬೋದು. ಬಟ್ ಐ ಹ್ಯಾವ್ ಟು ಟ್ರೈ. ಲ್ಯಾಂಬ್, ನೆಕ್ಸ್ಟ್ ಸೀ ಫುಡ್. Wait a minute.
Yeah, boy. ಆಕ್ಟೋಪಸ್. ಆಕ್ಟೋಪಸ್ ಚೆನ್ನಾಗಿದೆ. ಆಸೆ ಇರುತ್ತಲ್ಲ, ಲೈಫಲ್ಲಿ ಟ್ರೈ ಮಾಡಿಲ್ಲ, ಸೊ ಇದನ್ನೆಲ್ಲ ಎಕ್ಸ್ಪರಿಮೆಂಟ್ ಮಾಡಬೇಕು ಅಂತ ಎಕ್ಸ್ಪರಿಮೆಂಟ್ ಮಾಡಿದ್ದೀನಿ. ನಿಜವಾಗ್ಲೂ ತಿನ್ನೋಕ್ಕಾಗಲ್ಲ, ಬಿಕಾಸ್ ನಾವೆಲ್ಲ ಮಸಾಲೆ ಎಲ್ಲ ಹಾಕ್ಬಿಟ್ಟು ತಿಂತೀವಿ. ಇವರೆಲ್ಲ ಹೇಗೆ ತಿಂತಾರೋ, ಬರೀ ಹಸಿ ಹಸಿ ಇದೆ ಅಲ್ಲ. ಇದು ಚೆನ್ನಾಗಿದೆ. ಇದು ಅಂಟ್ಕೊಂಡೈತೆ. ಸಿಗಡಿನ ಯಾರಾದರೂ ಸಿಪ್ಪೆ ತೆಗೆದೇ ಬೇಯಿಸ್ತಾರ? ಇಲ್ಲಿರೋರೆಲ್ಲ ಯಾವ ಮನುಷ್ಯಪ್ಪ ಹೆಂಗೆ ತಿಂತಾರೆ ಅಲ್ಲ. ತುಂಬ ಆಸೆನಲ್ಲಿದೆ ಏಡಿ ಎಲ್ಲ ತಿನ್ನಬೇಕು ಅಂತ. ನನಗೆ ಏಡಿ ಅಂದರೆ ತುಂಬ ಇಷ್ಟ. ಎಷ್ಟು ಚೆನ್ನಾಗಿರೋ ಏಡಿ ಗೊತ್ತಾ ಇದು. ಉಪ್ಪು, ಖಾರ, ಹುಳಿ, ಈರುಳ್ಳಿ. ಇದು ಸ್ನೇಲ್. ಸಾಧ್ಯನೇ ಇಲ್ಲ ನನ್ನ ಕೈಯಲ್ಲಿ ತಿನ್ನೋದಕ್ಕೆ. ಫುಲ್ ಬೇಜಾರಾಗಿದ್ದೆ ನಾನು, ಅದೇನಪ್ಪ ತಿಂತಾ ಇದ್ದೀನಿ ಅಂತ. ಬಿಕಾಸ್ ಯಾವುದು ನಮ್ಮ ಇಂಡಿಯನ್ ಟೇಸ್ಟಿಗೆ ಇರಲಿಲ್ಲ. ಆದರೆ ನಾಳೆ ಇಂಡಿಯನ್ ನೈಟ್ ಅಂತೆ, ಎಲ್ಲ ಫುಡ್ ಇಂಡಿಯನ್ ಟೇಸ್ಟಲ್ಲಿರುತ್ತೆ. ಥಮ್ಸ್ ಅಪ್. ಇದು ಮ್ಯಾಂಗೋ. ಎಲ್ಲಕ್ಕಿಂತ ಬೇಗ ಖಾಲಿ ಆಗ್ತಾ ಇದೆ ಮ್ಯಾಂಗೋ ಅಲ್ಲಿ. 10 ನಿಮಿಷದ ಮುಂಚೆ ಪ್ಲೇಟ್ ಫುಲ್ ಇತ್ತು, ಇವಾಗ ಪ್ಲೇಟ್ ಖಾಲಿ. ಇಂಡಿಯನ್ ಫುಡ್ ಇಸ್ ದ ಬೆಸ್ಟ್ ಫುಡ್. ಏನೇ ಹೇಳಿದ್ರು ಇಂಡಿಯಾ ಥರ ಫುಡ್. ನಮಗೆ ಎಲ್ಲ ಥರ ಫುಡ್ ಇಷ್ಟ, ಬಟ್ ಈ ಮಾಂಸ ಥರ ಎಲ್ಲ ಇರುತ್ತಲ್ಲ, ಮೀನು, ಸೀ ಫುಡ್, ಮೀಟ್, ಇದಕ್ಕೆಲ್ಲ ಉಪ್ಪು ಖಾರ ಹುಳಿ ಹಾಕದೇ ಇದ್ರೆ ತಿನ್ನೋಕ್ಕಾಗಲ್ಲ. ಬೇರೆ ಏನು ಕೊಟ್ಟರು ಹೆಂಗೆ ಕೊಟ್ಟರು ತಿಂತೀವಿ ನಾವು. ಫುಲ್ ಖಾರ ಮಾಡಿದ್ದಾರೆ. ಇವ್ರು ಕುಕ್ ಮಾಡೋ ಸ್ಟೈಲ್ಗೆ ಒಂದು ಕೈ ಸಾಲಲ್ಲ, 2 ಕೈಯಲ್ಲಿ ತಿನ್ನಬೇಕು. ಬಿಕಾಸ್ ಇದರ ಸಿಪ್ಪೆ ತೆಗಿಬೇಕು, ಈ ಥರ ಇರಬೇಕು. ಫೈನಲಿ ಮುಗೀತು. ಬಟ್ ಇವಾಗ ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್ ನಿಮಗೆ ತೋರಿಸ್ಬೇಕು. ಮೈ ಹ್ಯಾಂಡ್ಸಮ್ ಆ್ಯಂಡ್ ದಿ ಓನ್ಲಿ ಬ್ರದರ್ ಐ ಹ್ಯಾವ್. ನಮ್ಮ ಅಣ್ಣನ ಔಟ್ಫಿಟ್ ಕಲೆಕ್ಷನ್ಸ್ ನೀವು ಕೂಡ ನೋಡಿ ಎಂಜಾಯ್ ಮಾಡಿ. ವೆಡ್ಡಿಂಗ್ ಸೀಸನ್ಗೆ ಸಾಕಷ್ಟು ಶಾಪಿಂಗೇ ನಡೀತಾ ಇದೆ. ಆ ಶರ್ಟ್ ಎಷ್ಟು ಪರ್ಫೆಕ್ಟ್ ಆಗಿದೆ, ಆ್ಯಂಡ್ ಈ ಪ್ಯಾಂಟ್ ನೋಡಿ, ಇಟ್ಸ್ ಸೋ ಬ್ಯೂಟಿಫುಲ್. ನನ್ನ ಅಣ್ಣನ ಹೈಟ್ ವೇಟ್ ಇಟ್ಸ್ ಸೋ ಗುಡ್ ಅಲ್ವಾ. ನಾನು ಸ್ವಲ್ಪ ಕುಳ್ಳುಕಿದ್ದೀನಿ, ಬಟ್ ನಮ್ಮ ಅಣ್ಣ ಚೆನ್ನಾಗಿರೋ ಹೈಟಲ್ಲಿ ಇರೋದ್ರಿಂದ ಇದೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಪರವಾಗಿಲ್ಲ ಬಿಡಿ, ನಾನು ನೋಡೋದಕ್ಕೆ ಕ್ಯೂಟ್ ಆಗಿದ್ದೀನಿ. ನನ್ನೆಲೆಸ್ ಇದೊಂದು ಹೊಸ ಜಾಕೆಟ್. ಆನ್ಲೈನಲ್ಲೂ ಇಷ್ಟು ಚೆನ್ನಾಗಿರೋ ಸಖತ್ತಾಗಿರೋ ಫಾರ್ಮಲ್ಸ್ ಜಾಕೆಟ್ ಸಿಗುತ್ತೆ ಅಂತ ಗೊತ್ತಿತ್ತಾ ನಿಮಗೆ? ಇದು ಬಿಯರ್ ಶ್ಯಾಂಪು, ಬಿಯರ್ ಅಲ್ಲ. ಸೊ ಈ ಶ್ಯಾಂಪುನ ಹುಡುಗರು ತುಂಬಾ ಇಷ್ಟಪಡ್ತಾರೆ. ಸೊ ನನ್ನ ಅಣ್ಣ ಕೂಡ ಈ ಶ್ಯಾಂಪುನ ಇಷ್ಟಪಡ್ತಾನೆ. ಆ್ಯಂಡ್ ಇದು ಇನ್ನೊಂದು ಫಾರ್ಮಲ್ ಪ್ಯಾಂಟ್ಸ್ ಇನ್ ಗ್ರೇ ಟಚ್ ಕಲರ್. ಎನಿವೇಸ್ ಇದೆಲ್ಲ ಹುಡುಗರಿಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ವೆಡ್ಡಿಂಗ್ಸ್ಗೆಲ್ಲ ಹಾಕಿದಾಗ. ಆ ಶೂ ಕೂಡ ನೋಡಿ, ಸೋ ಬ್ಯೂಟಿಫುಲ್. ಆ್ಯಂಡ್ ಲಾಸ್ಟ್ ಟೈಮ್ ನಾನು ನಿಮಗೆ ನಾರ್ಮಲ್ ಬಾಡಿ ವಾಶ್ ತೋರಿಸಿದ್ದೆ. ಇದು ಬಿಯರ್ಡೋ ಅವರ ಡಿ ಟ್ಯಾನ್ ಬಾಡಿ ವಾಶ್. ಸೊ ಹುಡುಗರಿಗೂ ಟ್ಯಾನ್ ಆಗಿದೆ, ಡಿ ಟ್ಯಾನ್ ಆಗಬೇಕು ಅಂದರೆ ಇದನ್ನು ಯೂಸ್ ಮಾಡ್ಬೋದು. ಎಲ್ಲ ಪ್ರಾಡಕ್ಟ್ಸ್ ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಮಿಸ್ ಮಾಡದೆ ಚೆಕ್ ಮಾಡಿ ಅಂತ ಹೇಳ್ತಾ, ಅದೇ ದಿನ ಒಂದು ಮ್ಯೂಸಿಕಲ್ ನೈಟ್ ಶೋ ಕೂಡ ಇತ್ತು. ಅದು ಆಗ್ತಾ ಇದ್ದಂಗೆ ನಾವು ಎಂಜಾಯ್ ಮಾಡ್ತಾ ಇದ್ವಿ ಅಷ್ಟೇ. ಆಮೇಲೆ ನಾವು ಹೋಗಿದ್ದು, ಓ ಮೈ ಗಾಡ್, ಇದನ್ನು ನಾನು ಲೈಫಲ್ಲಿ ಈ ಥರ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಅಂತಲೇ ಅಂದ್ಕೊಂಡಿರಲಿಲ್ಲ. ಏನದು ನೀವು ನೋಡಿ, ಅಷ್ಟು ದೊಡ್ಡ ಮೀನು ನನ್ನ ಕಾಲ್ ಹತ್ರ ಬಂದಿತ್ತು. ಅವುಗಳನ್ನ ನೋಡಿದ್ರೆ ನಾನೇ ಭಯ ಪಡಬೇಕು. ಡಿನ್ನರ್ ಆಯಿತು ನಮ್ಮಿಬ್ರದ್ದು. ಇದೀಗ ಫಿಶ್ ಫೀಡಿಂಗ್ ಹತ್ರ ಬಂದಿದ್ದೀವಿ. ಇಂಥ ಒಂದು ಎಕ್ಸ್ಪೀರಿಯನ್ಸ್ ನಾವು ಮುಂಚೆ ಮಾಡಿರಲಿಲ್ಲ, ಮುಂದಕ್ಕೆ ಯಾವತ್ತು ಮಾಡೋಕ್ಕಾಗುತ್ತೆ ಗೊತ್ತಿಲ್ಲ, ಬಟ್ ಮಾಡಿರುವಂಥ ಅನುಭವ ನಿಮಗೂ ಗೊತ್ತಾಗಲಿ ಅಂತ ತೋರಿಸ್ತಾ ಇದ್ದೀವಿ. ತುಂಬಾ ಚೆನ್ನಾಗಿದೆ, ಬನ್ನಿ ನೋಡಿ. ಇದೆಲ್ಲ ಮೀನು ನೋಡ್ತಾ ಇದ್ದೀರಲ್ಲ, ಹಸಿ ಮೀನು, ಇದು ನಮಗಲ್ಲ, ಇದು ಮೀನುಗಳಿಗೆ. ಶಾರ್ಕ್ಸ್
ಇವೆಲ್ಲ ಶಾರ್ಕ್ಸ್, ಬೇಬಿ ಶಾರ್ಕ್ ಟು ಅಂತ ಶಾರ್ಕ್ಸ್ಗಳು ಇಲ್ಲಿ ತುಂಬಾ ಇದ್ದಾವೆ. ರಾತ್ರಿ 9:30ಗೆ ಶಾರ್ಪ್ ಅವೆಲ್ಲ ಬರುತ್ತೆ, ಬಿಕಾಸ್ ಅದಕ್ಕೆ ಅಭ್ಯಾಸ ಆಗಿದೆಯಲ್ಲ ನಮಗೆ ಇವಾಗ ಆಹಾರ ಹಾಕ್ತಾರೆ ಅಂತ. ಒಂದಲ್ಲ ಎರಡಲ್ಲಿ ಎಷ್ಟು ಶಾರ್ಕ್ಸ್ ಇದೆ ನೋಡಿ. ಶಾರ್ಕ್ ಅಂದರೆ ನಮ್ಮೆಲ್ಲರಿಗೂ ಭಯ, ಎಲ್ಲರೂ ಹೇಳಿರ್ತಾರೆ ಶಾರ್ಕ್ ಇಸ್ ವೆರಿ ಡೇಂಜರಸ್. ಬಟ್ ಮಾಲ್ಡೀವ್ಸ್ಗೆ ಬಂದಮೇಲೆ ಗೊತ್ತಾಯಿತು ಶಾರ್ಕ್ಸ್ ಆರ್ ವೆರಿ ಫ್ರೆಂಡ್ಲಿ ಅಂತ. ಅವುಗಳ ಹತ್ರ ಹೋದ್ರೂ ಏನೂ ಮಾಡಲ್ಲ. ಇದೆಲ್ಲ ಬೇಬಿ ಶಾರ್ಕ್ಸ್, ಪುಟ್ಟದು ಕಲರ್ ಶಾರ್ಕ್ಸ್ ನೋಡಿದೆ, ಬ್ಲೂ ಕಲರ್ ಶಾರ್ಕ್ಸ್. ಅವುಗಳಿಗೆ ಎಲ್ಲ ಊಟ ಹಾಕಬೇಕಾದ್ರೆ ಹೆಂಗೆ ಜಗಳ ಮಾಡಿಕೊಂಡು ಹಾರಾಡ್ಕೊಂಡು ಎಲ್ಲ ತಿನ್ನುತ್ತೆ ಗೊತ್ತಾ. ಅದ್ರ ಜೊತೆಗೆ ಈ ಹಕ್ಕಿ ಬೇರೆ, ಇದಕ್ಕೆ ಗೊತ್ತಿದೆಯಲ್ಲ ಇವಾಗ ಮೀನುಗಳಿಗೆ ಆಹಾರ ಹಾಕುತ್ತೆ ಅಂತ, ಅದಕ್ಕೆ ಇದನ್ನು ಬರುತ್ತೆ. ಬಿಕಾಸ್ ಇದು ಕೂಡ ಮೀನು ತಿನ್ನುತ್ತೆ ಅಲ್ವಾ, ಸೊ ಅಲ್ಲೇ ಕಾಯ್ತಾ ಇರುತ್ತೆ. ಅದನ್ನು ನೋಡಿದ್ರೆ ನಾವು ಭಯ ಪಡಬೇಕು, ಬಟ್ ಅದಕ್ಕೆ ಭಯ ಇಲ್ಲ. ಶಾರ್ಪ್ 9:30ಗೆ ಪ್ರತಿದಿನ ಬರ್ಡ್ ಅಲ್ಲಿ ಬಂದಿರುತ್ತೆ. ಒಂದಲ್ಲ ಸುಮಾರಷ್ಟು ಬರ್ಡ್ ಬರುತ್ತೆ. ಇದೊಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಇತ್ತು. ನಾವು ಇದನ್ನು 2-3 ಸತಿ ಎಂಜಾಯ್ ಮಾಡಿದ್ವಿ. ಎಲ್ಲರೂ ಎಂಜಾಯ್ ಮಾಡ್ತಾರೆ, ಮಕ್ಳಿಗಂತೂ ಫುಲ್ ಎಕ್ಸೈಟ್ಮೆಂಟ್. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಗಿರುತ್ತೆ. ಇಷ್ಟವಾದಲ್ಲಿ ಮಿಸ್ ಮಾಡದೆ ಹಿಚ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮಾಲ್ಡೀವ್ಸಲ್ಲಿ ಇದು ಟ್ರೇಲರ್ ಅಷ್ಟೇ, ಇದಾದ ಮೇಲೆ ಇನ್ನು ಸೂಪರ್ ಎಕ್ಸೈಟಿಂಗ್ ವಿಚಾರಗಳು ಇದೆ. ಅದನ್ನೆಲ್ಲ ನಿಮಗೆ ಮುಂದಿನ ವ್ಲಾಗ್ಸಲ್ಲಿ ತಿಳಿಸ್ತೀನಿ. ವಿಡಿಯೋ ಇಷ್ಟವಾದಲ್ಲಿ ಮಿಸ್ ಮಾಡದೆ ಹಿಚ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ, ನಿಮ್ಮ ಕನ್ನಡತಿನ ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್. ಬಾಯ್.